ನಮ್ಮೊಂದು ಊರಲ್ಲಿ ಒಂದು ಮರ ಇರುತ್ತೆ, ಮರದಲ್ಲಿ ಬೆಣ್ಣೆ ಬೆಳೀತಾ ಇರುತ್ತೆ ಮ್ಯಾಮ್. ಆ ಥರ ಮರ ನಂಗೆ ಗೊತ್ತೇ ಇರಲ್ಲ ಮ್ಯಾಮ್, ಲೈಕ್ ಈ ಥರ ತೋಟನೇ. ಆವಾಗ ಅವನು ಅಲ್ಲಿ ಗೇಟ್ ತೆಕ್ಕೋ ಒಳಗೆ ಬರ್ತಾನೆ. ನಮ್ಗೆ ಏನು ಮ್ಯಾಮ್, ಮರದಲ್ಲಿ ಬೆಣ್ಣೆ ಸುರಿತಾ ಇದೆ. ಅದಕ್ಕೆ ಅವನು ಮಟ್ಕೆ ಸಿಕ್ಸಿರ್ತಾರ, ಅದರಿಂದ ಸುರಿತಾ ಇರೋದು. ಹಿಂಗೆ ಹೊಡಿತಾನೆ, ಅಲ್ಲಿ ಚುರ್ಕೋ ಬರ್ತಾ ಇರುತ್ತೆ, ಅವ್ನು ಹಿಂಗೆ ನೆಗ್ತಾ ಇರ್ತಾನೆ. ಅದಕ್ಕೆ ಅವ್ರ ಅಣ್ಣ ಬಂದು, ಕೃಷ್ಣನ? ಹಾ, ಕೃಷ್ಣ. ಅದಕ್ಕೆ ಅವ್ರ ಅಣ್ಣ ಬಂದು, ಏನೋ ಮಾಡ್ತಾ ಇದೀಯ ನೀನು, ಮರ ನೆಗ್ತಾ ಇದೆಯಾ ಥೂ ಅಂತ ಅಂತಾನೆ. ಅವ್ನು ದೊಡ್ಡವರಾಗಿರ್ತಾನೆ ಒಂದು ಸ್ವಲ್ಪ ಮ್ಯಾಮ್, ಲೈಕ್ ನಮ್ಮ ಥರ 3rd ಸ್ಟ್ಯಾಂಡರ್ಡ್ ಇಟ್ಬೋದು. ಅವ್ರ ಅಣ್ಣ 5th ಸ್ಟ್ಯಾಂಡರ್ಡ್ ಇಟ್ಬೋದು ಮ್ಯಾಮ್. ಅವ್ರ ಅಣ್ಣ ಬಂದು, ಥೂ ಏ ಕೃಷ್ಣ ಏನು ಮಾಡ್ತಾ ಇದ್ದ, ಬಾ ಈ ಕಡೆ, ಅಣ್ಣ ನೋಡಲ್ಲಿ ಬೆಣ್ಣೆ ಎದ್ದು ಸುರಿತಾ ಇದೆ, ನಂಗೆ ತುಂಬ ಇಷ್ಟ ಅಂತ. ಅಯ್ಯೋ, ಮಡ್ಕೆ ಬೇಕಿದ್ರೆ ಮರ ಹತ್ತಕ್ಕೆ ಬರುತ್ತಲ್ಲ, ನಮ್ಗೆ ಅಲ್ಲಿ ಕೊಂಬಿರುತ್ತೆ ಮ್ಯಾಮ್, ಎತ್ಬೇಕು ಅಂದರೆ ಹಿಂಗೆ ಇಟ್ಕೊಂಡ್ರೆ ಹಿಂಗೆ ಕೂತ್ಕೊಟ್ಟಿದ್ರೆ ಮ್ಯಾಮ್, ಹಿಂಗಂದ್ರೆ ಹಿಂಗೆ ಬಿಟ್ಬಿಟ್ರೆ ಮೇಲೆಲ್ಲ ಕುತ್ಕೋಬೋದು. ಆ ಥರ ಮರ ಇರುತ್ತೆ ಮ್ಯಾಮ್. ಆವಾಗ ಅವ್ನು ಕೂತ್ಕೊಂಡಾಗ ಹಿಂಗೆ ಆವಾಗ ಏನೋ ಕೃಷ್ಣನ ಅಮ್ಮನ ಫ್ರೆಂಡ್ಸ್ ಬರ್ತಾರೆ, ನೇತಾಕಿರ್ತಾರಲ್ಲ ಮನೇಲಿ, ಅವ್ರು ಬರ್ತಾರೆ. ಅದಕ್ಕೆ ಏಯ್ ಕೃಷ್ಣ ತಂಟೆ ಆ ಥರ ಮಾಡ್ತಾ ಇರ್ತಾನೆ ಮ್ಯಾಮ್. ಆಮೇಲೆ ಏನಾಗುತ್ತೆ ಅಂದರೆ ಮ್ಯಾಮ್, ಆಮೇಲೆ ಒಂದು ದಿವಸ ಅವನು ಅವ್ರ ಫ್ರೆಂಡ್ಸ್ ಜೊತೆ ಆಟಾಡ್ತಾ ಇರ್ತಾನೆ ಮ್ಯಾಮ್, ಚೂವಲ ಆ ಥರ ಮ್ಯಾಮ್. ಆಟಾಡ್ತಾ ಇರ್ಬೇಕಾದ್ರೆ ಮ್ಯಾಮ್ ಇರೋ ಮಕ್ಳು ಇರ್ತಾರಲ್ಲ ಮ್ಯಾಮ್, ಬೆಣ್ಣೆ ತಗೋಗೋರು, ಅವ್ರ ಗೆಜ್ಜೆ ಸೌಂಡ್ ಕೇಳಿಸ್ತಾ ಇರುತ್ತೆ. ಅವಾಗ ಅವರು ಅಂದ್ಬಿಟ್ಟು ರಾಜರ ಥರ ಇದಾಕ ಹೋಗ್ತಾರೆ. ಕೋತಿ ಮತ್ತೆ ಇವರು ರಾಜರ ಥರ ಇದಾಕ ಹೋಗ್ತಾರೆ ಮ್ಯಾಮ್. ಆವಾಗ ಬೆಣ್ಣೆ ಕೊಡಿ, ನಾವು ರಾಜನ ಸೈನಿಕರು, ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಅವರು ಆಯ್ತು ತಗೊಳ್ಳಿ ಅಂತ ಹೇಳ್ತಾರೆ. ಆವಾಗ ಅರಮುಂದಿರು ಬರ್ತಾರೆ. ಅರಮುಂದಿರು ಬಂದಾಗ, ಏಯ್ ಕೃಷ್ಣ ನಿನ್ ತುಂಟಿ ಅಂತ ಎಲ್ಲ ವೇಷ ತೆಗೆದ್ಬಿಟ್ಟು ಹೆಣ್ಣು ವೇಷ ಮಾಡ್ತಾರೆ. ಅವನು ಹಿಂಗೆ ಪಿಪ್ಪು ಇದ್ದದು ಮ್ಯಾಮ್, ಇನ್ನೊಬ್ಬ ಕೋತಿ ಹಿಂಗೆ ಪುವ್ವು ಅಂತ ಇದನ್ನು ಅವನು ಡ್ಯಾನ್ಸ್ ಮಾಡೋದು ಮ್ಯಾಮ್. ಆ ಸಮಯದಲ್ಲೇ ಮ್ಯಾಮ್ ಇನ್ನೊಬ್ಬ ರಾಕ್ಷಸ ಬಂದು ಎಲ್ಲ ಮಕ್ಕಳನ್ನು ಕರ್ಕೋಗಿ ಬೆಂಕಿ ಹಚ್ಚುತ್ತಾನೆ. ಬೆಂಕಿ ಫುಲ್ಲು ಆಯ್ತಾ ಮ್ಯಾಮ್. ಅಲ್ಲಿ ನನಗೆ ಕೇಳಿಸ್ತಾ ಇರುತ್ತೆ ಕೃಷ್ಣ ಮ್ಯಾಮ್. ಅಲ್ಲಿ ಮ್ಯಾಮ್ ಕರ್ನಾಟಕದಿಂದ ಚೆನ್ನೈ ಮ್ಯಾಮ್, ಇಲ್ಲೇ ಕೃಷ್ಣ ಅಂತ ಕೇಳಿದ್ರೆ ಚೆನ್ನೈ ಗಂಟೆ ಕೇಳಿಸುತ್ತೆ ಮ್ಯಾಮ್. ಆ ಥರ ಕಿವಿಯೊಂದು ಎಂದು ಕ್ಲೆವರ್ ಅಲ್ವಾ ಮ್ಯಾಮ್. ಆವಾಗ ಅವ್ನು ಕೇಳಿಸ್ದಾಗ, ಏ ಬಿಡಿ, ಅಲ್ಲಿ ಮಕ್ಕಳು ಇದ್ದಲ್ಲಿದ್ದಾರೆ ಬಿಡಿ, ನಾನು ಹೋಗ್ಬೇಕು ಅಂದಾಗ ಕುಣಿ ಕೃಷ್ಣ ಕುಣಿ ಅಂತ ಹೇಳ್ತಿರ್ತಾರೆ. ಆವಾಗ ಅವನು ಮಡಿಕೆ ಗಿಡಕೆ ಎಲ್ಲ ಎಸ್ಬಿಟ್ಟು ಹೋಯ್ತಾನೆ ಮ್ಯಾಮ್. ಅದರಲ್ಲಿ ಮರ ಗಿಡ ಎಲ್ಲ ಮ್ಯಾಮ್ ಎಲ್ಲ ಇದಾಗಿರುತ್ತೆ, ಬೆಂಕಿ ಎತ್ಕೊ ಕೂತಿರುತ್ತೆ ಮ್ಯಾಮ್. ಹೆಂಗೆ ಅಂದರೆ ಮ್ಯಾಮ್, ಒಬ್ಬ ಬೆಂಕಿ ಮ್ಯಾನ್ ಅಂತ ಇರ್ತಾನಲ್ಲ ಮ್ಯಾಮ್, ಅವ್ನು ಬಾಡಿ ಫುಲ್ಲು ಬೆಂಕಿ. ಆಮೇಲೆ ಕುದುರೆಗಳು ಅದು ಬೆಂಕಿನೇ, ಅದರಿಂದ ಓಡಿಸ್ತಾ ಇರ್ತಾನೆ ಮ್ಯಾಮ್. ಓಕೆನಾ ಮ್ಯಾಮ್. ಹಿಂಗೆ ಫುಲ್ ಓಡಿಸ್ತಾ ಇರ್ಬೇಕಾದ್ರೆ ಅವನು ಅವ್ರ ಮಕ್ಕಳನ್ನ ಅವ್ರ ಫ್ರೆಂಡ್ಸ್ನ ಹಿಂಗೆ ಮಾಡಿಬಿಟ್ಟು ಮಲ್ಕೊಳ್ಳಿ ಅಂತ ಹೇಳ್ಬಿಡ್ತಾರೆ. ಮಲ್ಕೊಂಡಾಗ ಮ್ಯಾಮ್ ಒಂದ್ಕನೆ ಬರೀ ಅಂದಾಗ ಎಲ್ಲ ಹೋಯ್ತದೆ ಮ್ಯಾಮ್, ಎಲ್ಲ ಒಂದು ಬಾಯೊಳಗೆ ಹೋಗುತ್ತೆ. ಆಮೇಲೆ ಹೋಗ್ಬಿಟ್ಟು ಅಂತಾನಲ್ಲ, ಆವಾಗ ಎಲ್ಲ ಬೆಂಕಿ ಎಲ್ಲ ಇದ್ದಾಗ ಸೇಮ್ ಡಿಟ್ಟು ಈ ಥರ ಆಗುತ್ತೆ. ಆಮೇಲೆ ಹಿಂಗೆ ಕೈ ಇಡ್ತಾನೆ ಎದಳಿ ನಮಗೆಲ್ಲ ಎದಳ್ದಾಗ ಏ ಕೃಷ್ಣ ಎಂತ ಮಾಯಾ ಅಂತ ಇರ್ತಾನೆ. ಹೌದು ಅಂತ. ಅಲ್ಲಿ ರಾಜ ಓಡ್ ಬರ್ತಾ ಇರ್ತಾನೆ, ಕೃಷ್ಣ ಅಂತ. ಅದಕ್ಕೆ ರಾಜ ಜೊತೆಗೆ ಫ್ರೆಂಡ್ಸು ಓಡ್ ಬರ್ತಾ ಇರ್ತಾರೆ ಮ್ಯಾಮ್. ಅದಕ್ಕೆ ಮ್ಯಾಮ್ ಎಂತ ಕ್ಲೆವರು ಅಲ್ವಾ, ಇಲ್ಲಿಂದ ಕೃಷ್ಣ ಅಂತ ಕೇಳಿದ್ರೆ ಅಲ್ಲಿ ಗಂಟೆ ಕೇಳಿಸಿದೆ. ಅವನು ಡೆಲ್ಲಿಗೆ ಹೋಗಿದ್ದ, ಡೆಲ್ಲಿಲಿ ಹತ್ರ ಆಗಿದ್ದು ಮ್ಯಾಮ್. ಕೃಷ್ಣನ್ ಫ್ರೆಂಡ್ಸು ಎಲ್ಲ ಇದ್ರಲ್ಲಿ ಆಗಿದ್ದು ಮ್ಯಾಮ್. ಅವನು ಟ್ರಿಪ್ಗೆ ಹೋಗಿದ್ದ ಆಂಟಿದಿರ್ ಜೊತೆ, ಓಕೆನಾ. ಟ್ರಿಪ್ಪಲ್ಲಿ ಹಂಗೆ ಆಗಿದ್ದು. ಅವರು ಕರ್ನಾಟಕದಲ್ಲಿದ್ದು ಕೃಷ್ಣ ಅಂತ ಕೂಗಿ ಅವನು ಡೆಲ್ಲಿಯಿಂದ ಕರ್ನಾಟಕಕ್ಕೆ ಬಂದು ಇದು ಮಾಡಿರೋದು, ಸೇವ್ ಮಾಡಿರೋದು ಮ್ಯಾಮ್. ಎಂತ ಇದು ಅಲ್ಲ ಮ್ಯಾಮ್, ಫ್ರೆಂಡ್ಸ್ ಅಂದರೆ ಅಷ್ಟೊಂದು ಪ್ರಾಣ ಅನ್ಸುತ್ತೆ.